ಇವನಷ್ಟೇ ಅಲ್ಲ, ಇವ್ರ ಕಾಸಲ್ಲಿರೋರೆಲ್ಲ ಫೇಲ್ ಆಗಿದ್ದಾರೆ. ಆಕಾಶನು ಫೇಲ್ ಆಗಿದ್ದಾನೆ, ಬಾಲು ಫೇಲ್ ಆಗಿದ್ದಾನೆ, ಮಂಜುನು ಫೇಲ್ ಆಗಿದ್ದಾನೆ, ವಿವೇಕು ಫೇಲ್ ಆಗಿದ್ದಾನೆ, ರಾಕೇಶ್ ಫೇಲ್ ಆಗಿದ್ದಾನೆ, ಬ್ರೇಕು ಫೇಲ್ ಆಗಿದೆ, ಇಂಜಿನು ಫೇಲ್ ಆಗಿದ್ದಾನೆ, ಬೈಕು ಫೇಲು, ಡೆಮಾಕ್ರಸಿ ಫೇಲ್ ಆಗಿದೆ. ಕ್ವಶನ್ ಪೇಪರ್ ನೋಡಿ ಇವನು ಕೋಮಾಗ ಹೋಗ್ಬಿಟ್ಟಿದ್ನಂತೆ. ಇನ್ವಿಜಿಲೇಟರ್ ನಮ್ಮ ಪರಿಚಯದವ್ರೆ, ಅವ್ರು ಏನು ಮಾಡೋಕ್ಕಾಗಿಲ್ಲ ಪಾಪ. ಇಲ್ಲಿ ಶರ್ಟ್ ಒಳಗಡೆ ಚೀಟಿ ಇಟ್ಕೊಂಡು ಬಿದ್ದೋಗ್ಬಿಟ್ಟೈತೆ. ಇವನು CBSE ICSE ಸಿಲೆಬಸ್ ಓದ್ಕೊಂಡು ಹೋಗಿದ್ದಾನೆ. ಪೇಪರು ಸ್ಟೇಟ್ ಬೋರ್ಡಿಂದ ಬಂದಿತ್ತು. ಎಕ್ಸಾಮ್ನಲ್ಲಿ ಇನ್ವಿಜಿಲೇಟರು ಯಾಕಪ್ಪ ಕಾಪಿ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಇವನು ಸರ್ ನಾನು ಕಾಪಿ ಮಾಡ್ತಿಲ್ಲ, ನಾನು ಇನ್ಸ್ಪಿರೇಷನ್ ತಗೋತಿದ್ದೀನಿ ಅಂತೇಳಿ ಕಾಪಿ ಹೊಡೆದು ಸಿಕ್ಬಿಟ್ಟಿದ್ದಾನೆ. ಇವಾಗ ಡಿಬಾರ್ ಮಾಡಿದಾರಂತೆ ಇವನ್ನ. ಯಾಕೆ ಇನ್ವಿಜಿಲೇಟರ್ ಯಾವತ್ತು ಕಾಪಿ ಹೊಡೆದಿಲ್ವಾ? ಯಾರು ಜಗತ್ನಲ್ಲಿ ಯಾರು ಯಾವತ್ತು ಕಾಪಿನೇ ಹೊಡೆದಿಲ್ವಾ? ಕಾಪಿ ಹೊಡಿಲೇಬಾರ್ದಾ? ಕಾಪಿ ಹೊಡಿಬಾರ್ದಂದ್ರೆ ಎಕ್ಸಾಮ್ ಏನಕ್ಕೆ ಮಾಡ್ತಾರೆ? ಮಕ್ಳು ಅಂದ್ಮೇಲೆ ತಪ್ಪು ಮಾಡ್ತಾರೆ ಅಲ್ವಾ? ಮೊದಲೆಲ್ಲ ಹೆಂಗೋ ಕಾಪಿ ಮಾಡಲಿ ಪಾಸ್ ಆದರೂ ಮಾಡ್ತಿದ್ದ, ಇವಾಗ ಕಾಪಿನೇ ಮಾಡೋಕ್ಕಾಗ್ತಾಯಿಲ್ಲ, CCTV ಹಾಕ್ಬಿಟ್ಟಿದ್ದಾರೆ. ಆನ್ಸರ್ ಶೀಟ್ನೇ ಕ್ವಶನ್ ಪೇಪರ್ ಅಂದ್ಕೊಂಡು ಏನು ಕ್ವಶನ್ನೇ ಇಲ್ವಲ್ಲ ಅಂತ ಹಂಗೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಕ್ವಶನ್ ಪೇಪರ್ ಇನ್ವಿಜಿಲೇಟರಿಗೆ ಕೊಟ್ಟು ಆನ್ಸರ್ ಪೇಪರ್ ಮನೆಗೆ ತಂದಿದ್ದಾನೆ. ಇವನಿಗೆ ಎಲ್ಲದಕ್ಕೂ 3 ಗಂಟೆ ಹಾಕಿ ಅಭ್ಯಾಸ. ಅದು ಸಪ್ಲಿಮೆಂಟ್ರಿ ಶೀಟಿಗೆ ದಾರ ಬರ್ತೈತಲ್ಲ, ಅದು ಸಣ್ಣದು ಕೊಟ್ಬಿಟ್ಟಿದ್ದಾರೆ. ಇವನು ಫುಲ್ ಟೈಮ್ 3 ಗಂಟೆ ಹಾಕೋದ್ರಲ್ಲೇ ಬಿಸಿ. ನಮ್ಮ ಹಸ್ಬೆಂಡ್ ಥರ ಅಡಿಷ್ನಲ್ ಕ್ವಶನ್ ಪೇಪರ್ ಕೇಳಿದ್ದೇನೆ, ಇನ್ವಿಜಿಲೇಟರ್ ಹೊರಗಡೆ ಹಾಕಿದ್ದಾರೆ ಅವನು. ನಾ ಹೇಳಿದ್ದೆ ಅವನಿಗೆ, ನಿಂಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಸಾಂಗ್ ಬರಿಬೇಕಲ್ಲಿ, ಸಾಂಗ್ ಲಿರಿಕ್ಸ್. ಅಮ್ಮ ಮ್ಯಾಥ್ಸ್ ಎಕ್ಸಾಮ್ ಅಮ್ಮ, ಯಾವುದಾದ್ರೇನು ಇವ್ನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಅದಕ್ಕೆ ಇವ್ನು ಬರ್ದಿರೋ ಆನ್ಸರ್ ಅವ್ರಿಗೆ ಅರ್ಥ ಆಗಿಲ್ಲ. ನನಗೆ ಅರ್ಥ ಆಗ್ತತೆ, ಒಬ್ಬ ತಾಯಿಗೆ ಮಾತ್ರ ಮಗ ಚೆನ್ನಾಗಿ ಅರ್ಥ ಆಗೋದು. ತಾಯಿ ನನ್ನ ಮಗ ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿ ಎಕ್ಸಾಮಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಎಕ್ಸಾಮ್ ಟೈಮಲ್ಲೇ ದೊಡ್ಡಪ್ಪನ ಮಗಳು ಮದುವೆ ಇತ್ತು ಅಂಕಲ್, ಅಲ್ಲಿಗೆ ಹೋಗಿದ್ವಲ್ಲ, ಅದಕ್ಕೆ ಸರಿಯಾಗಿ ಓದೋಕ್ಕೆ ಆಗಲಿಲ್ಲ ನನಗೆ, ಬರೀ ಓಡಾಡಿದ್ದೇ ಆಯಿತು. ಟೆನ್ಷನ್ಗೆ ಲೂಸ್ ಮೋಷನ್ ಎಲ್ಲ ಆಗಿ ಹೊಟ್ಟೆ ಎಲ್ಲ ಕೆಟ್ಟೋಗಿ ಬರೆಯೋದು ಬಿಟ್ಬಿಟ್ಟು ಇವನು ಟಾಯ್ಲೆಟಾಗೆ ಇದ್ದಾನೆ. 3 ಅವರ್ ಟಾಯ್ಲೆಟಲ್ಲಿದ್ದಾನೆ. ಈ ಎಕ್ಸಾಮ್ ಹೆಂಗೆ ಬರೀತಾನೆ? ಕಾಪಿನೂ ಹೊಡ್ಯೋಕ್ಕಾಗಲ್ಲ. ಅವಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಆನ್ಸರ್ ಗೊತ್ತಾಗ್ಬಿಟ್ರೆ ಫುಲ್ ಬರೆದು ಬಿಡ್ತಾನೆ. ಇವನಿಗೆ ಮರು ಜಾಸ್ತಿ, ಎಲ್ಲ ಬೇಗ ಮರ್ತೋಗುತ್ತೆ ಮಗು. ಇವನ್ ಪಕ್ಕದಲ್ಲಿರೋನು ಒಂಚೂರು ತೋರಿಸ್ಲಿಲ್ಲಂತೆ. ನೋಡಿ ಎಂಥ ಕಾಲ ಬಂತು. ಇಷ್ಟು ತೋರಿಸಿದ್ರೆ ಅವ್ನು ಗಂಟೆನಾದ್ರೂ ಹೋಗ್ತಿದ್ದ. ಅಂಕಲ್ ನನ್ನ ಹೆಸರು AA ಇಂದ ಶುರು ಆಗೋದಲ್ವಾ, ರೋಲ್ ನಂಬರ್ 1 ಫಸ್ಟ್ ಬೆಂಚಲ್ಲಿ ಕೂರಿಸ್ಬಿಟ್ಟಿದ್ರು. ಹಿಂದೆ ಇರೋರೆಲ್ಲ ಬೇರೆಯವ್ರನ್ನ ನೋಡಿ ಕಾಪಿ ಮಾಡಿದ್ರು, ನಾನು ಹೆಂಗೆ ಕಾಪಿ ಮಾಡಲಿ ಅಂಕಲ್? ಇನ್ವಿಜಿಲೇಟರ್ ನೋಡೋಕೆ ಚೆನ್ನಾಗಿದ್ರಂತೆ, ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ, ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನನಗಿಂತ ಚೆನ್ನಾಗಿದ್ರ ನೋಡಿ. ಇವನಿಗೆ 34 ಬಂದಿದೆ, 1 ಮಾರ್ಕ್ಸಿಂದ ಫೇಲ್ ಆಗಿದೆ. ಇನ್ನೊಂದು ಮಾರ್ಕ್ಸ್ ಕೊಟ್ಟಿದ್ರೆ ಪಾಸ್ ಆಗ್ತಿರ್ಲಿಲ್ಲ. 1 ಮಾರ್ಕ್ಸಿಂದ ಫೇಲ್ ಮಾಡೋ ಅವಶ್ಯಕತೆ ಏನಿತ್ತು? ಒಂಚೂರು ಮನುಷ್ಯತ್ವನೇ ಇಲ್ಲ. ಹೊಸ ಪೆನ್ ಕೊಡಿಸಿದ್ದು ಬರೀತಿಲ್ಲ ಅಂತಂದರೆ ಯಾರೋ ಮಾಟ ಮಾಡಿಸಿದಾರೆ ತಾನೆ ಅಲ್ವಾ? ನೀವು ಮಾಡಿಸಿದ್ದೀರಾ? ಯಾರೋ ಮಾಟ ಮಾಡಿಸಿದ್ದಾರೆ ನಮ್ಮ ಮಗನ ಮೇಲೆ. ಹೊಟ್ಟೆ ಉರಿ. ಎಕ್ಸಾಮಿಂದ ಇಂಟೆಲಿಜೆನ್ಸ್ನೆಲ್ಲ ಟೆಸ್ಟ್ ಮಾಡೋಕ್ಕೆ ಆಗಲ್ಲ ಅಂಕಲ್. ತಪ್ಪು ಅದು. 1 ಶೀಟ್ ಆಫ್ ಪೇಪರ್ ಕೆನಾಟ್ ಡಿಸೈಡ್ ಫ್ಯೂಚರ್.